ಯಾರಿಗೆ ಉಪ್ಪಿನಕಾಯಿ ಹಾಕ್ಲಾಕ ಬರಲ್ಲ ನೋಡ್ರಿ ಅವ್ರು ಈ ವಿಡಿಯೋ ನೋಡ್ರಿ ವ್ಲಾಗ್ದಾಗ ಪೂರಾ ತೋರಿಸ್ತಾ ಯಾವ ರೀತಿ ಉಪ್ಪಿನಕಾಯಿ ಹಾಕ್ತೇವೆ ಒಂದು ಪೂರಾ ಬೀದರ್ ದೇಶಿ ಸ್ಟೈಲ್ ಪ್ರತಿಯೊಬ್ಬರು ಹೆಣ್ಮಕ್ಳು ನೋಡಿ ಕಲಿಬೇಕು, ಹುಡುಗಿಯರು ನೋಡಿ ಕಲಿಬೇಕು. ಯಾಕಂದ್ರೆ ನಾಳೆ ದಿನ ಉಪ್ಪಿನಕಾಯಿ ಹಾಕೋದಿರ್ತದಿಲ್ಲ, ಅದಕ್ಕೆ ಎಲ್ಲ ಈ ವ್ಲಾಗ್ ನೋಡ್ರಿ ವ್ಲಾಗ್ದಾಗ ಪೂರಾ ತೋರಿಸ್ತೀವಿ ಬೀದರ್ ಸ್ಟೈಲಿಂದ ಉಪ್ಪಿನಕಾಯಿ ಯಾವ ರೀತಿ ಹಾಕ್ತೇವೆ ಅಂಬದು. ಫಸ್ಟ್ ಇಲ್ಲ ಆಲ್ರೆಡಿ ಕಡದಾರ, ಸೊ ಇನ್ನೂ ಏನೇನು ಪ್ರೊಸೆಸಿಂಗ್ ಅದ ಅಂತ ಪೂರಾ ತೋರಿಸ್ತೇವು. ಅದ್ರೊಳಗೆ ಇಲ್ಲ ನಮ್ಮ ಮನೆಗೆ ಒಬ್ಬ ಏನು ಮಾಡತ್ತಾನ ಅಂದ್ರೆ ಇಲ್ಲತ್ತಾನ ನೋಡ್ರಿ, ನಿಮ್ಮ ಮನ್ಯಾಗ ಒಬ್ಬರು ಬೈಲ್ದವ್ರು ಇಲ್ಲ, ಸೊ ತಿಲ್ಲತ್ತಾನ ಇಲ್ಲೆಲ್ಲ ಮಾಡತ್ತಾರ. ಒಳ್ಳೆ ಉಪ್ಪಿನಕಾಯಿ ನೀರಾಗ ಹಾಕ್ಯಾರಂತ ಇಲ್ಲ, ಸೊ ಇಲ್ಲಿ ನೋಡ್ರಿ ನೀರಾಗ ಹಾಕ್ಲತ್ತಾರ. ನಾವು ಒಮ್ಮೆ ನೀರಾಗಿನ ತೆಗಿಲತ್ತಾರ. ಆಲ್ಮೋಸ್ಟ್ ಅಲ್ಲಿ ಒಂದು ಗಂಟೆ ಆಯ್ತು ನೀರಾಗ ಇದ್ದೀವು. ನೀರಾಗ ಹಾಕಿಕ್ಬೇಕು. ಉಪ್ಪಿನಕಾಯಿ ಭಾಳ ದಿವಸ ಬಾಳಿಕೆಗೆ ಬರ್ತದ. ತೋಲ್ ದಿನ ಉಪ್ಪಿನಕಾಯಿ ಮನೆಗೆ ಇರ್ಬೇಕಂದ್ರೆ ನೀರಾಗ ಹಾಕ್ಬೇಕು ನೋಡ್ರಿ. ಇಲ್ಲ ಹಾಕ್ಲತ್ತಾರ, ಸೊ ತೆಗಿಲತ್ತಾರ. ಫಸ್ಟ್ ಸೆಕೆಂಡ್ ಅನ್ಕೋತ. ಈಗ ಇವು ಎಷ್ಟು ಕಾಯಿ ಅವ ಮಮ್ಮಿ? ಪೂರ ನೋಡ್ರಿ, ಇವು ಪೂರ ನೀರಾಗ ಹಾಕ್ಯಾರ. 60 ಕಾಯಿ ನೀರಾಗ ಹಾಕಿ ತೆಗಿಲತ್ತಾರ. ಸೊ ತೋಲ್ ದಿನ ಉಳಿಬೇಕಂದ್ರೆ ನೀವು ಭೀ ಏನು ಮಾಡ್ಬೇಕು, ನೀರಾಗ ಹಾಕಿಕ್ಬೇಕು. ಉಪ್ಪಿನಕಾಯಿ ಹಾಕೋಕ್ಕಿಂತ ಪೈಲ ನೀರಾಗ ಹಾಕಿಕ್ರಿ. ನಂತರ ಏನು ಮಾಡ್ಬೇಕು, ಹಿಂಗೆ ಹೋಗ್ಬೇಕು. ಹಿಂಗೆ ಹೋಗಿ ಏನು ಮಾಡ್ಬೇಕು, ಕಡಿಸ್ಬೇಕು. ಅವು ಯಾಕೆ ಕಡಿಸ್ಬೇಕು ಅಂದ್ರೆ ಕಡಿಸ್ಬೇಕು. ಇಲ್ಲಿ ನೋಡ್ರಿ 25 ಆಲ್ರೆಡಿ ಕಡಿದಾರ. ಸೊ ನೋಡ್ರಿ ಇಲ್ಲಿ ಆಲ್ರೆಡಿ ತಂದಿಟ್ಟ ಕಡಿಲಕ್ಕ ಕಡಿರಿರ್ತಾರೆ. ಸೊ ಕಡಿಸ್ಬೇಕು ಉಪ್ಪಿನಕಾಯಿ ಕಡಿಸಿ ಇದು ಮಾಡೋದಿರ್ತದೆ ನೋಡ್ರಿ. ತೋರಿಸ್ತಾ ಇಲ್ಲಿ ಕಡಿಲತ್ತಾರ ಆಲ್ರೆಡಿ. ಇಲ್ಲಿ ಒಲ್ಲಿನ 25 ಅವೇ 50 ಅವ ಇಲ್ಲ ಮತ್ತೆ 25 ಅಲ್ಲತ್ತೀನಿ. ಅಯ್ಯೋ 25 ಅವ. ಅವ್ರಿಗೆ ವಿಡಿಯೋ ಬ್ಯಾಡ ಅಂತ ಬ್ಯಾಡ್ ನಿಮ್ಮ ವಿಡಿಯೋ ಅವ್ರು ವಿಡಿಯೋ ತಗೋಬೇಡಲ್ಲತ್ತಾರ ನೋಡ್ರಿ ಗೈಸ್. ನೋಡ್ರಿ ಈ ರೀತಿ ಫಸ್ಟ್ ಉಪ್ಪಿನಕಾಯಿ ಹಾಕೋಕ್ಕಿಂತ ಮುಂಚೆ ಏನು ಮಾಡಬೇಕು, 2 ಗಂಟೆ ನೀರಾಗಿ ಇಕ್ಬೇಕು. ನಂತರ ತರಬೇಕು, ತಂದು ಇಲ್ಲಿ ಇಕ್ಬೇಕು. ಆಮೇಲಿಂದ ಇಲ್ಲಿ ಈ ರೀತಿ ಕಡಿಬೇಕು ನೋಡ್ರಿ. ಉಪ್ಪಿನಕಾಯಿ ಕಡಿಲತ್ತಾರ ನೋಡ್ರಿ. ಸೊ ನೋಡ್ರಿ ಕಡಿಲತ್ತಾರ ಉಪ್ಪಿನಕಾಯಿ ನೋಡ್ರಿ ಕಡಿಲತ್ತಾರ ನೋಡ್ರಿ. ಈ ರೀತಿ ಕಡಿಬೇಕು. ಅದು ಒಂದು ಒಳಗೆ ಎಸ್ಕೊಳ್ ಮಾಡಬೇಕು. ಹೇಳ್ರಿ 4-5 ಗಚ್ಚಿಲ್ಲ ಹೇಳ್ರಿ ಎಷ್ಟು ಹೋಳು ಮಾಡಬೇಕು? 4-5 ಹೋಳು ಮಾಡ್ಬೇಕಂತ ನೋಡ್ರಿ. ಮಾನ್ಕಾಯಿ ದಮ್ ಇದ್ರೆ ಸ್ವಲ್ಪ ಬಾರಿಕ್ ಅಂತ ಮಾಡ್ಬೇಕು ನೋಡ್ರಿ. ಈ ರೀತಿ ಹಿಂಗೆ ನೋಡ್ರಿ ನೋಡ್ರಿ ಈ ರೀತಿ ಮಾಡ್ಬೇಕು. ಈಗ ಮಾಡ್ತಾರ ನೋಡ್ರಿ. ಈ ರೀತಿ ಕಡಿಬೇಕು. ಫಸ್ಟ್ ಕಡ್ದ ನಂತರ ಉಪ್ಪಿನಕಾಯಿ ಹಾಕೋದಿರ್ತದ. ಇಲ್ಲಿ ಸ್ವಲ್ಪ ಕಾಯ್ದು ಆಲ್ರೆಡಿ ರೆಡಿ ಮಾಡತ್ತಾರ. ಉಪ್ಪೆಲ್ಲ ತಂದಾರ ಮಂದಿರ ನೋಡ್ರಿ. ಸ್ವಲ್ಪ ಕಾಯ್ದು ರೆಡಿ ಆಗ್ಲತ್ತವ ಆಲ್ರೆಡಿ. ಫೋನ್ ಹಚ್ತಾನಂತ ಹಚ್ತಾನಂತ. ಸೊ ಅವು ಕಡ್ದಿಟ್ಟಿನ ಮೇಲೆ ಈ ರೀತಿ ಹಾಕ್ಬೇಕು. ಈಗ ಹಾಕ್ಲತ್ತಾರ ನೋಡ್ರಿ. ಉಪ್ಪಿನಕಾಯ್ದಾಗ ಫಸ್ಟ್ ಉಪ್ಪು ಹಾಕ್ಲತ್ತಾರ. ಯಾಕ ಉಪ್ಪಿನಕಾಯ್ದಾಗ ಉಪ್ಪು ಯಾಕೆ ಹಾಕ್ಲತ್ತೀರಿ ನೀವು? ಉಪ್ಪು ಹಚ್ಚಿಕ್ಬೇಕು. ಹಾಂ 2 ಗಂಟೆ ಕಡಿದ ನಂತರ 2 ಗಂಟೆ ಹಿಂಗೆ ಮಾಡ್ಬೇಕನ ನೋಡ್ರಿ. ಈ ರೀತಿ ಉಪ್ಪು ಹಚ್ಚಲತ್ತಾರ. ನೀವು ಉಪ್ಪು ಹಚ್ಚಿರಿ. ಹಿಂಗೆ ಉಪ್ಪು ಹಚ್ಚಿ ಇಕ್ರಿ. ಹಿಂಗೆ ಬೀದರ್ ಸ್ಟೈಲ್ ಅದ ರೀ. ಇದು UK ಸ್ಟೈಲ್ ಅದ. ಪೂರಾ ದೇಸಿ ಸ್ಟೈಲ್ ಅದ. ನೀವೆಲ್ಲ ಬೇಕ್ರಾಗಿನ ತಿಂದಿರ್ಬೇಕು ನೋಡಿ. ದೇಸಿ ಸ್ಟೈಲ್ ತಿನ್ನೋಡ್ರಿ ಗೊತ್ತಾಯ್ತದ ಉಪ್ಪಿನಕಾಯಿ ರುಚಿ ನೋಡ್ರಿ. ಈ ರೀತಿ ಉಪ್ಪು ಹಚ್ಚಬೇಕು. ಇಲ್ಲಿ ಕಡಿಲತ್ತಾರ. ಇಲ್ಲಿ ಮತ್ತಿಲ್ಲತ್ತಾರ ಠಾಕೂರ್ ಹಳ್ಳಕ್ ತಿನ್ನು ನೋಡ್ರಿ. ಒಲ್ಲಿಂದ ಅಲ್ಲಿ ನೋಡ್ರಿ. ಹಾಂ ಓಕೆ ಕಡೀರಿ. ಮತ್ತು ಇದ್ರ ನಂತರ ಏನು ಹಚ್ತಿ? ಗಚ್ಚಿಲ್ ಮಾತಾಡಿ ಕೇಳೋಗಲ್ಲ. ಅರ್ಶಿಣ ಹಚ್ಚಿಕ್ತಾ. ಎಷ್ಟು ಗಂಟೆ? ಒಂದು 2 ಗಂಟೆ ನೀರು ಜಾನ್ ಮೇಲೆ ನೀರು ಆಯ್ತವ. ನೀರು ಜಾನಿನ ಮೇಲೆ ಇದು ಸಾಸಿ ಹಿಟ್ಟಿಗೆ ಖಾರಕ ಎಲ್ಲ ಅಲ್ಲ ಬೆಳಗಡಿ ಹಾಕಿ ಮೆಂತಿ ಮೆಣಸು ಸಾಕು. ಮುಂದೆ ಏನಾಯ್ತದ ಮುಂದಿನ ವ್ಲಾಗ್ದಾಗ ನೋಡ್ರಿ. ಸೊ ಉಪ್ಪು ಹಚ್ಚಾರ. ಉಪ್ಪಿನ ನಂತರ ಇದು ಏನು ಹಚ್ಚಿಲ್ಲತ್ತೀರಿ? ಅರಿಶಿಣ ಇಲ್ಲ. ಅರಿಶಿಣ ಈ ರೀತಿ ಮಿಕ್ಸ್ ಮಾಡ್ಬೇಕು. ಅರಿಶಿಣ ಹಾಕಿ ಉಪ್ಪು ಅರಿಶಿಣ ಈ ರೀತಿ ಇಲ್ಲ ಇರ್ತಾವ ಕಾಯಿ ಅಂದ್ರೆ ಇದನ್ನ ಪ್ರೊಸೆಸ್ ಅದನ ಹಂಗ
ಈ ರೀತಿ ಮಾಡ್ಬೇಕು ನೋಡ್ರಿ. ಅರಿಶಿಣ ಹಚ್ಚಲತ್ತಾರ, ಇಲ್ಲಿ ಕಡಿಲತ್ತಾರ ಕಡಿ. ಕೊರ್ಸಸ್ ಗಿರ್ಸಸ್ ಅಂದ್ರೆ ನಮಗೆ ತಿಳಿಯಲ್ಲ. ಚಂದ ಇರ್ತಾವ, ಕಪ್ಪು ಇರ್ತಾವ, ಓ. ಗಟ್ಟಿ ಇರ್ತದ, ಹಾ ಮೆತ್ತು ಬೀಳಲ್ಲ, ಹಾ ಕಾಯಿ ಹಾ. ಚಂದ ಇರ್ತಾವ. ನೀವು ಕೊರ್ಸೆಸು ಗಿರ್ಸೆಸು ಅಂದ್ರೆ ನಮಗೆ ಇಂಗ್ಲೀಷ್ ಮಾತು ಬರೋದಲ್ಲಪ್ಪ. ಇಂಗ್ಲೀಷ್ ಕಲಿಬೇಕು, ಬರೋದಲ್ಲ ಅಂದ್ರ. ಬೆಂಗಳೂರು ಭಾಷೆ ಆಡ್ಬೇಡ್ರಿ, ಬೀದರ್ ಭಾಷೆನೇ ಬರ್ತಾವ ನೋಡ್ರಿ. ಓಕೆ ಓಕೆ, ಬೀದರ್ ಭಾಷೆನೇ ಆಡ್ತೇವೆ ನಾವು. ಬೀದರ್ ಏನು ಆಡಲ್ಲ, ಬೀದರೇ ಆಡ್ತೇವೆ. ಸೊ ಉಪ್ಪು ಅದ್ರ ಪೈಲ ಉಪ್ಪು ಹಾಕಿದ ನಂತರ ಅರಿಶಿಣ ಮಿಕ್ಸ್ ಮಾಡಿರಿ. ಇಲ್ಲಿ ಅರಿಶಿಣ ಡಬ್ಬ ಅದ ನೋಡ್ರಿ, ಅರಿಶಿಣ ಮಿಕ್ಸ್ ಮಾಡ್ರೆ ಇದು ಏನಿರ್ತದೆ ಅಂದ್ರೆ ಈ ರೀತಿ ಮಾಡ್ತಾರೆ ಉಪ್ಪಿರ್ತದೆ. ಮುಂದೇನಾದ್ರು ಮುಂದೆ ತೋರಿಸ್ತಾವ ಅದು ನಿಮಗೆ ಏನು ಇರ್ತದೆ ಏನಿಲ್ಲ ಅಂತ ಪ್ರೊಸೆಸ್ಸು ಪೂರ ನೋಡಬೇಕು. ಕಡಿಲತ್ತಾರ ಮಿಕ್ಸ್ ಮಾಡ್ಬೇಕು ಈಗ. ಹಾಂ, ಈಗ ಒಂದು ಹೋಳು ತಿಂದು ನೋಡ್ರಿ ಎಷ್ಟು ಟೇಸ್ಟ್ ಅವ. ಹಾಂ, ಕೇಳ್ಬೇಕು ಈ ಕಡೆ. ಓಕೆ ನೋಡ್ರಿ ಕಪ್ಪ ಇದ್ದಂಗೆ. ಇನ್ನ ಖಾರ ಹಾಕಿಲ್ಲ, ಏನಿಲ್ಲ. ಖಾರ ಇಲ್ಲಿ ಏನಿಲ್ಲ, ಕರೆ ಭಾರಿ ರುಚಿ ಕಾಣತ್ತಾವ ಇವು. ಟೇಸ್ಟ್ ಆಗ್ಯಾವ. ಅರಿಶಿಣ ವಿತೌಟ್ ಅದು ಏನಂತಾರ ಖಾರನೇ ಇಟ್ಟು ರುಚಿ ಹತ್ಲತ್ತಾವ. ಉಪ್ಪಿನಕಾಯಿ ಹಾಕಿದ್ಮೇಲೆ ಪೂರ ಬಾಯ್ದಾಗಿನ ಜೋಲ್ ಸೋಡ್ಕೊಂಡಿದ್ದು ನೋಡ್ರಿ. ಉಪ್ಪದ ಆಗ್ಲತ್ತಾರ, ಉಪ್ಪಿನಕಾಯಿ ಹಾಕಿದ್ಮೇಲೆ ಜೊಲ್ಲೆ. ಇದೇ ಸ್ಟೈಲ್ ಹಾಕ್ರಿ ನೀವು ಬಿ ನಿಮ್ಮ ಮನ್ಯಾಗ. ಈಗ ನೋಡ್ರಿ ಇಲ್ತಿಲ್ಲತ್ತಾನ ನೋಡ್ರಿ ಇವ ಹ್ಯಾಂತಿಲ್ಲತ್ತಾನ ನೋಡ್ರಿ. ಇಲ್ಲಿ ಕಟ್ಟಿಲ್ಲತ್ತಾರ ನಮ್ಮ ಪಪ್ಪರು. ಸೊ ನೋಡ್ರಿ ಈ ರೀತಿ ಮಾಡ್ಬೇಕು. ಬಚ್ಚಿಟ್ಟಿನ ಮ್ಯಾಲ ಇದು ಇಟ್ರ ನೋಡ್ರಿ ಬುಟ್ಟಿ. ಯಾಕೆ ಇಟ್ಟಿದಿ ಮಮ್ಮಿ? ಈ ಉಪ್ಪು ಅರಿಶಿಣ ಹಚ್ಚದೇವ ಅಂತಂದ್ರೆ ಇದು ನೀರೆಲ್ಲ ವಾಸಿರ್ತದ. ತೆಳ ಜಾಂತವ ವಾಸುಡ್ತು ಅನ್ಬೇಡ ನೀ ಬೀದರ್ ಹುಡಿ. ವಾಸಿರ್ತದಂತೆ ಬೀದರ್ದಾಗೆ ಅಂತಾರ. ಹಿಂಗ ನೀರ್ ವಾಸಿರ್ತಾವ ಅಂತ ಅಂತಾರ. ನೀರ್ ಜಾಂತಾವ, ನೀರ್ ಜಾಂತವ ಅಂತ ನೋಡ್ರಿ. ಹಿಂಗ ಇದ್ರೊಳಗಿನ ನೀರು ಮಾನಿಕೈದಾಗಿನ ನೀರ್ ಅದು ಈ ಬಟ್ಟೆ ಬರ್ತಾವಂತ. ಏಸ್ ಬರ್ತಾವ ನಿಮಗ್ ತೋರಿಸ್ತಾನ ನೋಡ್ರಿ. ಬರ್ಲೋದಂದ್ರ ನೋಡ್ರಿ ಬರ್ತಾವ ಇಲ್ಲಿ ನೋಡ್ರಿ. ನೋಡ್ರಿ ಅದು ಒಂದು ಇಡ್ತಾರ ಗೂಳಿ ಇರ್ತದ. ಇದು ಎಲ್ಲರೂ ಕೈ ಹಾಕ್ಬೇಡ್ದು. ಹಿಂಗ ನಿಮ್ಮ ಮನ್ಯಾಗ ಹೊಸ ಮಂದಿ ಕೈ ಹಾಕಿ ಮಾಡಬೇಡ್ರಿ. ಒಬ್ಬೊಬ್ರಿ ಹಾಕೋದಿರ್ತದೆ. ಇದು ಎಲ್ಲ ಸೂಕ್ಷ್ಮವಾದ ಕೆಲಸ ಇರ್ತದ. ಯಾಕಡೆ ಭೀ ಅಡ್ಡ ತಿಡ್ಡಿ ಓಡಾಡ್ ಬಂದು ಹಾಕಿದ್ರೆ ಫೇಲ್ ಆಯ್ತದೆ ಕೆಲಸ. ಗೊತ್ತದ ಇಲ್ಲ? ಹಿಂಗೆ ಈ ಬುಟ್ಟೆಗೆ ಇಟ್ಟರೆ ಇದು ಎಲ್ಲಿ ಇಕ್ಬೇಕು? ಫ್ಯಾನಿನ ಗಾಳಿ ಅದ್ರ ಕೂಲ್ ಅದ್ರ ಒಯ್ದಿಡ್ರು ಇಕ್ಲತ್ತಾನ ನೋಡ್ರಿ ಹೋಗಿ. ಓಕೆ ಡನ್. ಜರ ಸಣ್ಣ 1 2 3 4 ಇನ್ನ 2-3 ಬುಟ್ಟಿ ಹಾಕೋರಿದ್ದೇವು. ಇನ್ನ 2-3 ಬುಟ್ಟಿ ಅವ. ನೋಡ್ರಿ ಏನೇನಾಯ್ತದೆ ಎಲ್ಲ ಕಲೀರಿ ಗೊತ್ತಿನ ವ್ಲಾಗ್ ಹೆಂಗೆ ಅನಿಸ್ತದ ಅಂತ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಕ್ಕೆ ಹೋಗಿ. ನೀವು ವ್ಲಾಗ್ ನೋಡೋದು ಐತಂದ್ರೆ ನಡೆಯಲ್ಲ. ಎಲ್ಲ ಲೈಕ್ ಶೇರ್ ಮಾಡೋರಿ. ಇದ್ರೊಳಗೆ ಇದೊಂದು ಬೇಕದ ಬೇಕಿ ಹಾಲು ಹಾಕ್ರಿ ಜಲ್ದಿ ಜರ ಅಂದಟ್ ಹಾಕೋರು. ಹಾಲು ಹಾಕ್ದ ಇಲ್ಲಿ ಎಣ್ಣೆ ಇಲ್ಲಿ ನೋಡ್ರಿ ನೀವು ಎಣ್ಣೆ ರೆಡಿ ಇಟ್ರ ಉರಿ ಹತ್ತೇವಿ ಹತ್ಯ ಎಣ್ಣೆ ಕಾಸ್ಲತ್ತಾರ. ಇಲ್ಲಿ ಇವೇನವ ಮೆಣಸು ಹುರ್ಕೊಲತ್ತಾರ ನೋಡ್ರಿ. ಇಲ್ಲಿ ಎಣ್ಣೆ ಇವೆಲ್ಲ ಯಾಕ ಕುಟ್ಟು ಹಾಕ್ಬೇಕು. ಎದ್ರೊಳಗ ಉಪ್ಪಿನಕಾಯಿದಾಗ ಎಣ್ಣೆ ಹಿಂಗೆ ಹಾಕಿ ಕೆಂಪು ಹುರಿಬೇಕು. ಹಾರ್ಯ ತೆಗಿರವ ನೋಡ್ರಿ. ಎಲ್ಲ ಒಂದು ಕಡೆ ಅದ. ಇವತ್ತು ನಮ್ಮ RCB ಮ್ಯಾಚ್ ಅದ. ನಮ್ಮ ಮನೆ TV ಚಾಲು ಆಗಲ್ಲ ಹೊಂಟದ. ಅದು ಇನ್ಫಾರ್ಮೇಷನ್ ಇದ್ರೊಳಗೆ ನೋಡ್ತಿದ್ದೆ ನೋಡ್ರಿ. ಏನು ಬಿಲ್ ಗೆದ್ದಿದೆ ಅಂಬಿ RCB ಅಂಬಿ ಭಾರಿ ಅದಾರನ್ರಿ. ನಮ್ಮ ಕೊಹ್ಲಿ ಬೈ ನೋಡ್ರಿ ಎಷ್ಟು ಹುಡ್ದಾರಂತ ನೋಡ್ರಿ. ನೋಡ್ರಿ ಇವತ್ತೇನಿಲ್ಲ RCB ವಿನ್ ಆಗೇ ಆಗ್ತದ. ನೀನು ನೋಡ್ತೀವಿ ನಾವು ಅವಾಗ TV ಅದು ಚಾಲು ಆಗಲ್ಲೋಯ್ತು ಅಂದ್ರೆ ಮಾಡ್ರಿ ಹುರ್ಕೊಲ್ಲತ್ತಾರ. ಏನು ಕಾಟಿದಂತೆ ಒಮ್ಮೆ ಫೋನ್ ನೋಡ್ಬೇಡವಂತ. ವಿಕೆಟ್ ಓ ಮೈ ಗಾಡ್ ಔಟ್ ಆದ್ರು. ವಿರಾಟ್ ಕೊಹ್ಲಿ ಹೋದ್ರಿ. ವಿರಾಟ್ ಬೈ ಔಟ್ ಆದ. ಎಷ್ಟ ಮಂದಿನೇನೋ ವಿರಾಟ್ ಬೈ ಮನೆಗೆ ಹೋದನು. ಔಟ್ ಆಗೋದಿದ್ದಿಲ್ಲ ನಾ ಬಟ್ ಔಟ್ ಆಗಿ ಹಾಂ ನೀ ಅದು ಹೇಳತ್ತಿದಿ ಕಿಲ್ ನಮ್ದು ಅನ್ಪದ ಐತೆ ನೋಡ್ಕೊ. ಇಲ್ಲಿ ಕಾಕ ಉಂಟ ಏನು ಏಸ್ ರನ್ ಇನ್ಮ್ಯಾಗ ಏಸ್ ರನ್ ಮಾಡ್ಯಾರ 43 ಮಾಡಿ ಹೋದ್ರು.
ಹೈರಾಣವ ಏನಾಯ್ತು ಗೆದ್ದಿತ್ತದೆ ಆಂಬಿ ಮ್ಯಾಚ್ ಏನು ಆಗಪ್ಲಿಲ್ಲ ನೋಡ್ರಿ ಡಕ್ಕಣ ಈಟ್ ಹೊರದ್ರೆ ಡಕ್ಕಣ ತೆರೆದ್ರೆ ಮುಗಿಸನ ಇರ್ತದ ಹಾ ಹಾ ಖಾಟ್ ಇರ್ಬೇಕಂತ ಹೇಳ್ಯಾರ ಹಾ ಅದಕ್ಕೆ ಖಾಟ್ ಮಾಡತ್ತಿದಿ ನೋಡ್ರಿ ಡಕ್ಕಣ ತೆರೆದ್ರೆ ಮುಗಿಸನ ಇರ್ಬೇಕಂತ ಉಪ್ಪಿನಕಾಯಿ ನೀವು ಹಿಂಗೆ ಹಾಕ್ತಿರಿ ನಿಮ್ದು ಬ್ಯಾರೆ ಟೈಪ್ ಏನ್ರ ಅದಕ್ಕಿಲ್ಲ ಈ ಕಡೆ ಎಣ್ಣೆ ಕಾಯಿಲತ್ತದ ಇಲ್ಲಿ ಅವು ಏನೇನು ಮಾಡ್ತಾರ ಏನೇನಿಲ್ಲ ಉಪ್ಪಿನಕಾಯಿ ಹಾಕೋದು ಬಿ ಅಂತ ಸುಮ್ಮನಿಲ್ಲ ಕೈಸ್ ಇನ್ನೊಬ್ಬರು ಔಟ್ ಆದ್ರು ನೋಡ ಎರಡು ಇಬ್ಬರು ಔಟ್ ಆದ್ರು ನೋಡ್ರಿ ಏನು ಹೇಳ್ಬೇಕು ಒಂದು ಅರ್ಥನೇ ಆಗಲ್ಲ ಹೊಂಟದ ನೋಡ ಇಬ್ಬರು ಹೋಗ್ಯಾರ ಕೈಕಿಲ್ಲ ನೋಡ್ರಿ ನೀವೇ ನೋಡ್ರಿ ಯಾರು ಹೋಗ್ಯಾರ ಪಡಿಕಲ್ ಬೈ ಔಟ್ ಆದನ್ರಿ ಕೈಸ್ ಏನು ಮಾಡ್ಬೇಕು ಚಂದ ಆರಾಮ್ ಬಟ್ಕಕ್ಕೆ ಹಿಂಗೆ ಆಯ್ತದ ಅದಕ್ಕೆ ನಾನು ಜರ ಹೆಚ್ಚಿಗೆ ಜೀವ ನೋಡ್ಬಾರ್ದು ಅಂತ ಯಾಕೋ ಜಿಗಿ ಹೊಂಟ ಇವತ್ತಿನ ಮ್ಯಾಚ್ ಏನಾಯ್ತದೋ ಏನಿಲ್ಲೋ ಅಂತ ನಿಮಗೆ ಏನು ಅನ್ನಿಸ್ಲತ್ತದ ಅಂತ ಕಮೆಂಟ್ ಮಾಡಿ ಕಾಸಿನ ಎಣ್ಣೆ ತೆಗ್ದಾರ ನೋಡ್ರಿ ಕಾಸಿನ ಎಣ್ಣೆ ತೆಗೆದು ಇವು ಬೆಳಗಡ್ಡಿ ಬೆಳ್ಳುಳ್ಳಿ ಈಗ ನೋಡ್ರಿ ಬೆಳಗಡ್ಡಿ ಸೊ ಕಾಸಿನ ಎಣ್ಣೆ ಬಿಟ್ರು ನೋಡ್ರಿ ಒಮ್ಮೆ ಯಾರು ಚಪ್ಪಿ ಅವ ಇಲ್ಲ ತೆಗೆದಿದ್ದೀರ ಏನ್ ಬೇಗ ತೆಗಿತಲ್ಲ ಅಷ್ಟು ನೋಡಪ್ಪ ಹಂಗೆ ಮುಟ್ರೆ ಮಾಡಿಲ್ಲ ಅದೇ ಪೂರ ಚಪ್ಪಿ ತೆಗ್ದಿಲ್ಲ ಹೆಂಗೆ ತೆಗ್ದಿಲ್ಲ ಚಪ್ಪಿ ಹಂಗೆ ತೆಗೆದು ನೋಡ್ರಿ ಈಗ ಒಲ್ಲ IPL ಚಾಲು ಆಗ್ಯಾವ ನೋಡತ್ತಿದ್ದೆವು ಈಗ ತನ ಚಾಲು ಆಗಿರಿ TV ಚಾಲು ಆಗ್ಯಾವ ನೋಡ್ರಿ ಈಸ್ ಬೆಳಗಡ್ಡಿ ಇವು ಬೆಳಗಡ್ಡಿ ಅವು ಏನದ ಕಾಸಿನ ಎಣ್ಣೆದಾಗ ಆಗ್ಲತ್ತಾರ ಹಿಂಗೆ ನೀವು ಯಾವ ರೀತಿ ಮಾಡ್ತೀರಿಲ್ಲ ತೋಲ್ ದೊಡ್ಡದಲ್ಲತ್ತ ನಮ್ಗೆ ಗೊತ್ತಾಗ್ಲತ್ತದ ಸೊ ನೋಡ್ರಿ ಏನಾಗ್ತದ ಏನಾಗಲ್ಲ ನೋಡ್ಬೇಕು ನೀವು ಹಂಗೆ ಕಲಿಯೋರಿದ್ರು ನೋಡ್ರಿ ಇಲ್ದ್ರೆ ನೋಡ್ಬೇಡ್ರಿ ಎರಡು ಮ್ಯಾಚ್ ಚಾಲು ಆಗ್ಯದ ಜರ ನೋಡ್ರಿ ಯಾರು ಹೆಂಗೆ ಆಳತ್ತಾರ ನಮ್ಮ ಕುನಾಲ್ ಆ್ಯಂಡ್ ಪಾಟೀದಾರ್ ನಮ್ಮ ಕ್ಯಾಪ್ಟನ್ ಜಬರ್ರ ರೀ ನೋಡ್ರಿ ಏನಾಯ್ತದ ಬಾಲ್ ಇದು ಯಾವ ರಬಡ್ ಅಂತೀವ ರಬಡ್ TV ಚಾಲು ಮಾಡಿ ನೋಡ್ರಿ ಹೆಸರು ಅಂತ ನೀವು ಹೆಸರು ನೋಡ್ರು ಮಾಡಂಗಿಲ್ಲ ಇವ್ರ ಬಕೆಟ್ದಾಗ ನೀರು ತುಂಬ್ತಾವ ಜರ ತಾರ ತೋರಿಸ್ತಾನೆ ನೀವು ನೀರು ತುಂಬಿದ್ದು ಮತ್ತೆ ಹೋಯ್ ಸಿಕ್ಸ್ ಹೋಗಿದ್ದು ಚಾರ್ ಹೋಯ್ತು ನಮ್ಮ ಕುನಾಲ್ ಬೈ ಹುಡ್ದು ನೋಡ್ರಿ 112 ಅವ್ರಿಗೆ ಎಷ್ಟು ಕೊಟ್ಟಿಲ್ಲ ಅಂತ ನೋಡ್ರಕ್ಕ ಇದ್ರ ಒಳಗೆ ಕಾಣಂಗೆ ದೊಡ್ಡ TV ತರ್ತೀವಿ ತರದ್ದು ಜರ ಇದು ನಡೆಯೋ ಸಲಿಕ್ಕಿಂತ ತಂದಿಲ್ಲ ಇಲ್ದ್ರ ದೊಡ್ಡ TV ಬರ್ತಿದ್ದು ಇದು ನಡಿಲತ್ತದ ಇಲ್ಲ ದೊಡ್ಡ TV ತರೋದೇನು ತರ್ತೀವಿ ಬಟ್ ಇಂಥವು TV ಸಿಗಲ್ಲ ಅವು ಯಾವ ಭೀ ತಂದ್ರೆ ಸಿಗ್ತಾವೆ ಇಂಥದ್ರೊಳಗೆ ನೋಡ್ಬೇಕು ಮೆಮೊರೀಸ್ ಇರ್ತಾವ ಅಂತ ಇಟ್ಟಿದ್ದೀವಿ ಅಷ್ಟೇ ದೊಡ್ಡದೇನು ಬರ್ತದೆ ಇವತ್ತು ಎರಡು ದೊಡ್ಡ ದಿನ ಎಣ್ಣೆ ನೋಡ್ರಿ ಯಾವ ರೀತಿ ಕುದಿಲ್ಲತ್ತದ ಇಲ್ಲಿ ತನಕ ಸೆಕೆ ಹೊಡಿಲ್ಲತ್ತದ ಪೂರ ಅದ್ರೊಳಗೆ ಏನು ಹಾಕಿದಿ ಲವಂಗ ಮೆಣಸು ಜೀರಿಗೆ ಬೆಳಗಡ್ಡಿ ನೋಡ್ರಿ ಕೈ ಹ್ಯಾಂಗ ಕುದಿಲ್ಲತ್ತದ ನೋಡ್ರಿ ಪೂರ ಕೈ ನಾನು ಸೆಕೆ ಹೊಡಿಲ್ಲತ್ತದ ಪೂರ ನೋಡ್ರಿ ಇಷ್ಟಿರ್ತದ ಪ್ರೊಸೆಸ್ ಯಾರ್ದಾರ ಕೈ ಮೇಲೆ ಕಾಲ ಮೇಲೆ ಬಿದ್ರೆ ಬುಕ್ಣಿ ಪೂರ ಬುಕ್ಣಿನೇ ಪೂರ ಬುಕ್ಣೇ ನೋಡ್ರಿ ಹಿಂಗೆ ಮಾಡೋದಿರ್ತದ ಗಮಕ್ ತೋಲ್ ಬಾರಿ ಹುಡಿಲತ್ತದ ಗಮಕ್ ಲಾಸ್ಟೇ ಗಮಕ್ ಹುಡಿಲತ್ತದ ಚಂದೆ ಏನೇ ಕೆಂಪು ಹಚ್ಚಿಗೆ ಹಾಕಾರ ಕೆಂಪಗೆ ಹಾಕ್ಬೇಕಿಲ್ಲ ಬೆಳಗಡ್ಡಿ ಅಪ್ಪುಟ್ಟಿರ್ತಾವ ಉಪ್ಪಿನಕಾಯ್ದಾಗ ಬೆಳ್ಳಗೆ ಇರ್ಬೇಕು ಕೆಂಪಗೆ ಆಗ್ಬಾರ್ದು ನೋಡ್ರಿ ಏನೇನು ಹೇಳತ್ತಾರ ಅಪ್ಪುಟ್ಟಿರ್ತಾವಂತ ನೋಡ್ರಿ ಹಿಂಗಿರ್ತದೆ ಹಾಕೋದಿಲ್ಲತ್ತದ ಇಲ್ಲಿ ಎಲ್ಲ ಎಷ್ಟಿದು ಜಮತಿ ಗೊಳ ಆಗ್ಯದ ಪೂರ ನಮ್ಮ ಮ್ಯಾಚ್ ನೋಡಕ್ ನಾವು ಕುಂತಿದೆವು ನೋಡ್ರಿ ಜೀರಿಗೆ ಮೆಂತಿ ಮೆಣಸು ಲವಂಗ ಕೆಂಪಗೆ ಎಣ್ಣೆ ಹುರಿದು ಕುಟ್ಬೇಕು ಹಾಕಿದ ಟೇಸ್ಟ್ ಬರಲ್ಲ ಟೇಸ್ಟ್ ಬರಲ್ಲ ಪಿಕ್ಚರ್ದಾಗೆ ಟೇಸ್ಟ್ ಬರಲ್ಲ ಅಂತ ಏನು ಟೇಸ್ಟ್ ಬರ್ತಾವಂತ ನೋಡಿ ಟೇಸ್ಟ್ ಬರ್ತದೆ ಅವ್ರಿಗೆ ಮಿಕ್ಚರ್ದಾಗ ಟೇಸ್ಟ್ ಬರಲ್ಲ ಅದು ನೋಡ್ರಿ ಆಯ್ತದ ಅದು ಹಾಂ ಜಿಗಿ ಆಯ್ತು ಚಂದ
ಮಿಕ್ಚರ್ದ ಟೆಸ್ಟ್ ಇಲ್ಲ ನೋಡ್ರಿ. ಇದ್ರ ಕಡೆ 125 12 ವರ್ಷ 125 ಹುಡ್ದಾರ ಚಂದ ಆಳತ್ತಾರ. 26 3 ಔಟ್ ಆಗ್ಯಾವ. ಎಷ್ಟು ಆಯ್ತದ ಹೆಚ್ಚಿಗೆ ಅಂದ್ರೆ ಲಾಸ್ಟ್ ಬಾಳೆ ಅಂದ್ರೆ 200 230 ಅಷ್ಟು ಆಯ್ತದ. ನೋಡ್ರಿ ಬೇಕು ನೋಡ್ರ ಯಾರ ಬಂದ್ರೆ ಏನು ಹೋಯ್ತದೆ ಅದು. ಯಾಕಂದ್ರೆ ಏನರ ಚಾಯ್ ಪಾನಿ ಖರ್ಚು ಆಯ್ತದೇನೊಂದು ಹೋಯ್ತದ್ರಿ ಬೇಕು ಭೀ. ಸೊ ನೋಡ್ರಿ ಇದು 2ನೇ ಬಕೆಟ್ ಮ್ಯಾಲೆ ಇಟ್ರ, ಫಸ್ಟ್ ಬಕೆಟ್ ಅಲ್ಲಿ ಇಟ್ರ ನೀವು ನೋಡ್ರಿ. ಇದು 2ನೇ ಬುಟ್ಟಿಯಲ್ಲಿ ಬುಟ್ಟಿ ತುಂಬ್ಯಾರ. ಇದು ತುಂಬ 2ನೇ ಬುಟ್ಟಿದಾಗ ಇಟ್ರ ತೂತವ ನೀರು ಜಾನ್ತಾವಂತ. ಸೊ ನೀರು ಜಾನ್ತಾವಲ್ಲತ್ತಾರ. ಸೊ ನೋಡ್ರಿ ಇದು ಒಯ್ದು ಇಕ್ಬೇಕು. ಮತ್ತು ಬಿದ್ದತಿಗೆ ನಾವು ಒಯ್ಲಕ್ಕೆ ಹೋಗಿ ಒಂದು ಕೈಯಾಗ ಫೋನು ಒಂದು ಕೈಯಾಗಿ ಹಿಡ್ಕೊಡ್ರು ಹೈರಾಣ ಮಾಡಿ. ರಾತ್ರಿ ಬೆಳಗನ ಬಯಸ್ಕೋಬೇಕಾಯ್ತು ಬಿತ್ತು ಅಂದ್ರೆ. ಹೀಗೆ ಇಲ್ಲ ಪೂರ ರಾತ್ರಿ ಬೆಳಗನ ಬಯಸ್ಕೊಂಬದಿ ಅದು ಬಿತ್ತು. ಇಲ್ಲೊಂದಿಟ್ರ ಇಲ್ಲಿ ಎತ್ತು ನೋಡಿ ನೀರು ಬಂದವೇನೋ. ನೋಡ್ರಿ ಜಮಶವ ನೋಡ್ರಿ ಗಾಯ್ಸ್. ದಿಸ್ ಇಸ್ ರಿಯಲಿ ನೋಡ್ರಿ ನೋಡ್ರಿ ನೀರು ಬಂದವೆ. ಇದ್ರೊಳಗೆ ನೀರು ನೋಡ್ರಿ ಯಾನ ಹಿಡಿಯರಿ. ಈಗ ನೀರು ಸುಡ್ಲತ್ತ ನೋಡ್ರಿ. ನೀರು ಅಂಟವೆ ಅಂತ. ವಾಟ್ ಎ ಅಮೇಝಿಂಗ್. ದಿಸ್ ಇಸ್ ರಿಯಲಿ ಬ್ರೋ. ನೀರು ಅಂಟವೆ, ನೀರು ಬರ್ತಾವಂದ್ರೆ ಏನೇನು ಮಾಡ್ತಾರೆ ನೋಡ್ರಿ. ಇದೇ ದೇಸಿ ಸ್ಟೈಲ್ ಅಂತಾರೆ ಇದಕ್ಕೆ. ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಡೈಲಿ ವ್ಲಾಗ್ ಇರೋದು. ವ್ಲಾಗ್ ಹೆಂಗದ ಇನ್ನು ಮುಂದೆ ಬೆಂಕಿ ಅದ. ಇಲ್ಲಿ ತನಕ ಉಪ್ಪಿನಕಾಯಿ ಮಾಡೋದು ತೋರಿಸಿದೆ. ಇನ್ನು ಮುಂದೆ ಏನಾಯ್ತು ಪೂರ ನೋಡ್ಬೇಕು. ನೀವು ಇದು ಏನದ ಸಾಸಿ ಹಿಟ್ಟು, ಪುಟ್ಟಿಂದು ಖಾರ ಇವೆಲ್ಲ ಮಿಕ್ಸ್ ಮಾಡಾಕ್ತಾರೆ ನೋಡ್ರಪ್ಪ. ಒಮ್ಮೆ ಇದು ಮಿಕ್ಸ್ ಮಾಡಿ ಹಚ್ತೀರಿ ಉಪ್ಪಿನಕಾಯಿ ನೋಡ್ರಿ. ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಈ ರೀತಿ ಇರ್ತದೆ. ಇದು ಭೀ ಕಷ್ಟದ ಪೂರ. ಇದು ಕುಂತಿದೆವು 9 ಆಗ್ಲತ್ತದ. ಎಷ್ಟು ಗಂಟೆ ನೀವೇ ನೋಡ್ರಿ. 3-4 ಗಂಟೆ ಆಗುತ್ತೆ. 4-5 ಗಂಟೆ ಆಯ್ತು ಪೂರ. ಇದು ನೋಡ್ರಿ ಈ ರೀತಿ ಕಲಸ್ಲತ್ತಾರ. ಇದು ಪೂರ ಹೆಂಗದ ಬೀದರ್ ಸ್ಟೈಲ್ ಮಾಡಕ್ಲತ್ತಾರ. ಇಲ್ಲಿ ಏನೋ ಅದು ಇದು ಏನಿಲ್ಲ ಇಕ್ಕಿಲ್ಲ ನೋಡ್ರಿ ತಂದರು. ಈಗ ಉಪ್ಪಿನಕಾಯಿ ಅವು ಜಾನಿ ಈ ರೀತಿ ಈಗ ಅದ್ರೊಳಗೆ ಮಿಕ್ಸ್ ಮಾಡಿ ತುಂಬಿಕ್ತೀರಿ ನೋಡ್ರಿ. ಒಳ್ಳೆ ಸ್ಟೈಲ್ ಪೂರ ಬೀದರ್ದ. ಇದು ದೇಸಿ ಸ್ಟೈಲ್ ಅದ ಇದು. ಅದ್ರೊಳಗೆ ನಮ್ಮ ಹಿಂದಕ್ಕೆ ಮುಂದೆ ಈ ರೀತಿ ಮಾಡ್ತಾರೆ ಮಿಕ್ಸ್. ನೀವು ಈ ರೀತಿ ಕಲಿಬೇಕು. ಪೂರ ವಿಡಿಯೋ ನೋಡ್ಕೊತ ಬಂದ್ರೆ ನಿಮಗೂ ಅರ್ಥ ಆಗ್ತದೆ ನೋಡ್ರಿ. ಈಗ ನೋಡ್ರಿ ನೋಡ್ರಿ ಓಕೆ. ಈ ರೀತಿ ಇರ್ತದ್ರಿ ನೋಡ್ರಿ ಕಡಿ. ಆಯ್ತು. ಇದಕ್ಕೆ ಎಣ್ಣೆ ಹಾಕಿ ಪಾರ್ಸಲ್ ಮಾಡ್ತೀರಿ ಅಷ್ಟೇ ನೋಡ್ರಿ. ಉಪ್ಪಿನಕಾಯಿ ರೆಡಿ. ಎಷ್ಟು ದಿನ ಮೇಲೆ ತುಂಬದ್ದ ಅದು ಹೇಳ್ತೈನ ಬಕ್ಕಿ ಹಿಡ್ದ ತುಂಬಿ ಎಣ್ಣೆ ಬೀಳತ್ತ ನೋಡ್ರಿ. ನೋಡ್ರಿ ಇದೇನು ಕಾಸಿಂದ ಎಣ್ಣೆ. ಚಂದ ಕುದಿಸ್ಬೇಕು. ಎಣ್ಣೆ ಗಾಣ ಹೋಗಸ್ತಾನ, ಹಸಿ ಗಾಣ ಹೋಗಸ್ತಾನ ಕುದಿಸಿ ಪೂರ ತಣ್ಣಗಾಗ್ಬೇಕು. ಬಟ್ ಹಾಕಿದ್ರು ಬಿ ಇದು ಹಿಂಗೆ ಗರಂ ಹತ್ಬಾರ್ದು. ಪೂರ ತಣ್ಣ ಆಮೇಲೆ ನೀವು ಮ್ಯಾಲ ಹಾಕ್ಬೇಕು. ಮ್ಯಾಲ ಒಳಗೆಲ್ಲ ಹಾಕ್ಬೇಕು. ಹಾಕಿ ಮುಚ್ಚಿಕ್ಬೇಕು. ಎಷ್ಟು ದಿನದ ಮೇಲೆ ತಿನ್ಬೇಕು? ಅದೇ 7-8 ದಿನ ಬಂದು ತಿನ್ರಿ ಆರಾಮ್ ಫಸ್ಟ್ ಕ್ಲಾಸ್. ಈ ರೀತಿ ಮಾಡ್ಬೇಕು. 7-8 ದಿನ ತನ್ನಿದು ತೆಗೆಯೋದಿರಲ್ಲ. ಬೆಳಗಡ್ಡಿ ಅದ ಹಾಕ್ಲತ್ತರು ನೋಡ್ರಿ. ಇದು ನಮ್ಮ ಮನೆ ಸ್ಟೈಲ್ ಬೀದರ್ದ. ಇದು ನಮ್ಮ ಮನೆ ಸ್ಟೈಲ್. ನಿಮ್ದು ಯಾವ ರೀತಿ ಮಾಡ್ತೀರಂತ ಕಮೆಂಟ್ ಮಾಡ್ರಿ. ನೋಡ್ರಿ ಈ ರೀತಿ ಉಪ್ಪಿನಕಾಯಿ ರೆಡಿ ಮಾಡ್ತಾರೆ ನೋಡ್ರಿ. ಇದು ಮುಚ್ಚಿಕ್ತಾರೆ ಇಡಕ್ಕಣಕ ತಂದಾರ. ಇದು ಖಾರದ ಮುಚ್ಚದಿತ್ತು ಸ್ವಲ್ಪ. ನೀವು ಯಾವ ಮಾಡ್ತೀರಿ ಅಂತ ಕಮೆಂಟ್ ಮಾಡ್ರಿ. ಇದು ನಾನು ಇದು ನೀವು ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡ್ರಿ. ಓಕೆ.